Today we are going to discuss about the goodwill under the admission of a new partner. So far we have discussed about what is sacrifice ratio and how to calculate the sacrifice ratio under different cases. And also we have discussed what is the new ratio after the admission of a new partner and what are the cases to calculate new ratio. These are things we are discussing. The another important topic under the admission of a new partner is goodwill. Goodwill. ಕನ್ನಡದಲ್ಲಿ ಇದಕ್ಕೆ ಕೀರ್ತಿ ಮೌಲ್ಯ, ಹೆಸರಿಗೆ ಇರುವಂತ ಒಂದು ಮೌಲ್ಯ, ಅದಕ್ಕೆ ನಾವು ಗುಡ್ವಿಲ್ ಅಂತ ಕರಿತೀವಿ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ನಲ್ಲಿ ಗುಡ್ವಿಲ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಹೊಸ ಪಾಲುದಾರ ಆಗಮನ ಆಗುವುದಕ್ಕಿಂತ ಮುಂಚೆ ಹಳೆಯ ಪಾಲುದಾರರು ಅತ್ಯಂತ ಕಠಿಣ ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಮತ್ತು ತಮ್ಮ ಕೌಶಲ್ಯದಿಂದ ಸಂಸ್ಥೆಯನ್ನ ಹಲವಾರು ವರ್ಷಗಳಿಂದ ಕಟ್ಟಿ ಬೆಳೆಸಿಕೊಂಡು ಬಂದಿರ್ತಾರೆ. ಈಗ ಸಂಸ್ಥೆ ಒಳ್ಳೆಯ ಲಾಭಗಳನ್ನ ಮಾಡ್ತಾ ಇದೆ ಅಂದ್ರೆ ಹಳೆಯ ಪಾಲುದಾರ ಎಫರ್ಟ್ ಮತ್ತು ಹಳೆಯ ಪಾಲುದಾರ ಶ್ರಮ ಇರುತ್ತೆ. ಹೀಗಾಗಿ ಸಂಸ್ಥೆ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳುತ್ತೆ. ಹೊಸ ಪಾಲುದಾರ ಆಗಮನ ಆದ ತಕ್ಷಣವೇ ಹಳೆಯ ಪಾಲುದಾರರು ಮುಂದೆ ಆಗುವಂತ ಲಾಭದ ಪ್ರಮಾಣವನ್ನ ಬಿಟ್ಟುಕೊಡಬೇಕಾಗುತ್ತೆ. ಸೊ ಹೀಗಾಗಿ ಹೊಸ ಪಾಲುದಾರ ಸಂಸ್ಥೆಗೆ ಆಗಮಿಸಿದಾಗ ಕೇವಲ ತನ್ನ ಭಾಗದ ಹೊಸ ಪಾಲುದಾರನ ಬಂಡವಾಳವನ್ನ ಅಷ್ಟೇ ತರದೇ ಸಂಸ್ಥೆ ಒಳ್ಳೆ ಕೀರ್ತಿಯನ್ನ ಮತ್ತು ಒಳ್ಳೆ ಹೆಸರನ್ನ ಗಳಿಸಲಿಕ್ಕೆ ಒಂದು ಮೌಲ್ಯವನ್ನ ನಿಗದಿಪಡಿಸಿ ಆ ಮೌಲ್ಯವನ್ನ ಹೊಸ ಪಾಲುದಾರ ಹಳೆ ಪಾಲುದಾರನಿಗೆ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಕೀರ್ತಿ ಮೌಲ್ಯ ಅಥವಾ ಗುಡ್ವಿಲ್ ಅಂತ ಕರಿತೀವಿ. ಹಳೆ ಪಾಲುದಾರ ಎಷ್ಟು ಲಾಭದ ಪ್ರಮಾಣವನ್ನ ಅಥವಾ ತನಗೆ ಇರುವಂತ ಲಾಭದ ಪ್ರಮಾಣದಲ್ಲಿ ಎಷ್ಟು ಲಾಭದ ಪ್ರಮಾಣವನ್ನ ಹೊಸ ಪಾಲುದಾರನಿಗೆ ಬಿಟ್ಟುಕೊಟ್ಟಿರ್ತಾನೋ ಅಷ್ಟು ಬಿಟ್ಟುಕೊಡುವಂತ ಅಥವಾ ತ್ಯಾಗದ ಪ್ರಮಾಣದಲ್ಲಿ ಹೊಸ ಪಾಲುದಾರ ತರುವಂತ ಕೀರ್ತಿ ಮೌಲ್ಯವನ್ನ ಹಂಚಿಕೊಳ್ತಾರೆ. ಸೊ ಇಷ್ಟು ವಿಷಯಗಳನ್ನ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ದ ಟಾಪಿಕ್ ಈಸ್ ಗುಡ್ ವಿಲ್. 1 marks question or 2 marks question will be asked in the examination. Goodwill means a value for reputation of the firm, a value for the good name of the firm. Goodwill is nothing but the extra earning capacity of the partnership firm. It means the goodwill makes the partnership firm to earn more or extra profit. So it is said to be goodwill. ಕೀರ್ತಿ ಮೌಲ್ಯ ಅಂದ್ರೆ ಸಂಸ್ಥೆಗೆ ಹೆಚ್ಚು ಲಾಭವನ್ನ ತಂದುಕೊಡುವಂತ ಒಂದು ಅಂಶ. ಸಂಸ್ಥೆಗಿರುವಂತ ಹೆಸರು, ಸಂಸ್ಥೆ ಸಲ್ಲುವಂತ ಸೇವೆ, ಸಂಸ್ಥೆ ಗ್ರಾಹಕರ ಜೊತೆಗೆ ಇಟ್ಟುಕೊಂಡಂತ ಸಂಬಂಧ ಅಥವಾ ಸಂಸ್ಥೆ ಇರತಕ್ಕಂತ ಒಳ್ಳೆಯ ವ್ಯವಸ್ಥೆ, ಸಂಸ್ಥೆ ಕೊಡುವಂತ ಇತರೆ ಉಡುಗೆ ತೊಡುಗೆಗಳಿರಬಹುದು ಅಥವಾ ಕಾಣಿಕೆಗಳಿರಬಹುದು ಅಥವಾ ಸಂಸ್ಥೆ ಯಾವ ಭಾಗದಲ್ಲಿ ಸ್ಥಾಪನೆ ಆಗಿದೆ, ಈ ಎಲ್ಲಾ ವಿಷಯಗಳು ಸಂಸ್ಥೆಗೆ ಹೆಚ್ಚು ಲಾಭವನ್ನು ತಂದುಕೊಡ್ತವೆ. ಸೊ ಹೀಗಾಗಿ ಇದಕ್ಕೆ ನಾವೇಂತೀವಿ ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಸಿಟಿ ಕಂಟೆಂಟ್ ಆಫ್ ದ ಫರ್ಮ್ ಅಂತ ಕರಿತೀವಿ. ಸೊ ದ ಗುಡ್ವಿಲ್ brings or goodwill helps the partnership firm to get or to make extra profit. So it is called goodwill. According to Accounting Standard 26, AS 26, it explains about the accounting for intangible assets. Accounting for intangible assets as per AS 26. Say it explains the intangible assets must be written off over the years. ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಅಭೌತಿಕ ಆಸ್ತಿಗಳನ್ನ ಹೇಗೆ ಬರೀಬೇಕು, ಅಭೌತಿಕ ಆಸ್ತಿಗಳನ್ನ ಹೇಗೆ ವರ್ಷದಿಂದ ವರ್ಷಕ್ಕೆ ತೆಗೆದು ಹಾಕಬೇಕು ಅನ್ನುವಂತ ವಿಷಯಗಳನ್ನ ತಿಳಿಸಿಕೊಡುವಂತ ಸ್ಟ್ಯಾಂಡರ್ಡ್ AS 26. AS 26
Accounting standard 26 explains about the accounting for intangible asset. Intangible means non-physical. Intangible means non-visible. ಕಣ್ಣಿಗೆ ಕಾಣದೇ ಇರುವಂತ ಮತ್ತು ಭೌತಿಕವಾಗಿ ಅಸ್ತಿತ್ವವನ್ನು ಹೊಂದಿರದೇ ಇರತಕ್ಕಂತ ಆಸ್ತಿಗಳಿಗೆ ನಾವು intangible asset ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗುಡ್ ವಿಲ್ ಈಸ್ ಎ intangible asset. Patent right is an example of intangible asset. Copyright is the example of intangible asset. For example, trademark, designs, softwares, we cannot touch them, we cannot see them, so they all are called intangible assets. Say, ಕೆಲವು ಸಾರಿ ಒಂದು ಅಂಕದ ಪ್ರಶ್ನೆ ಕೇಳ್ತಾನೆ, what type of goodwill is, what type of asset goodwill ಅಂತ ಕ್ವಶನ್ ಕೇಳ್ತಾನೆ. ಅಂದ್ರೆ goodwill ಯಾವ ತರದ ಆಸ್ತಿ? Goodwill is an intangible asset. Okay, the things are very simple. Okay, let us move into the factors affecting the goodwill. Factors affecting goodwill. ಕೀರ್ತಿ ಮೌಲ್ಯವನ್ನು ನಿರ್ಧರಿಸುವಂತ ಅಂಶಗಳು ಯಾವುವು? ಸೇ the nature of the business. The nature of the business means the what product or what type of service that a firm is rendering or producing. If they are popular items, if they are necessary goods, if they are necessary services, automatically the goodwill of the firm will be rising. So the factors determining the goodwill is, the first one is the nature of the business, and second is location of the business. Location is ಎಲ್ಲಿ ಸ್ಥಳ ಇದೆ. The business should be established in the prominent place where the people are gathering more and more. Frequently the customers are watching such area, visiting such area. In such a prominent place, the business, if it is established, automatically the goodwill will be increased. ಅಂದ್ರೆ ಎಲ್ಲಿ ಜನರು ಹೆಚ್ಚು ಸೇರ್ತಾರೆ, ಎಲ್ಲಿ ಹೆಚ್ಚು ಜನರ ಒಡನಾಟ ಇರುತ್ತೋ ಅಂತ ಸ್ಥಳದಲ್ಲಿ ವ್ಯವಹಾರವನ್ನು ನಾವು ಹಾಕಿದ್ರೆ ಸಾಮಾನ್ಯವಾಗಿ ಹೆಚ್ಚು ಲಾಭವನ್ನು ತಂದುಕೊಡ್ಲಿಕ್ಕೆ ಸಹಕಾರಿಯಾಗುತ್ತೆ. ದಿಸ್ ಇಸ್ ಆಲ್ಸೋ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ goodwill. And the other one is the name and reputation of the firm or business. The business name should be easily understandable one. The name of the business should be easily understandable one, easily recognizable one, and that name should be forever in the minds of the customer. In such a way, the easy name and very attractive name should be mentioned to the particular business. ಅಂದ್ರೆ ವ್ಯವಹಾರಕ್ಕೆ ಒಂದು ಹೆಸರನ್ನು ಹೇಗಿಡಬೇಕಂದ್ರೆ ಜನರು ಬೇಗನೆ ಅದನ್ನು ಅರ್ಥ ಮಾಡ್ಕೊಂಡಿರಬೇಕು, ಓದ್ಲಿಕ್ಕೆ ಬರ್ತಿರಬೇಕು ಮತ್ತು ಜನರ ಹತ್ತಿರಲ್ಲಿ ಬಹಳ ಕಾಲದವರೆಗೆ ಆ ಹೆಸರು ನೆನಪಿಡಬೇಕು. ಸೊ ಅಂತ ಹೆಸರನ್ನ ಸಂಸ್ಥೆಗೆ ಇಡಬೇಕು. If the name of the firm is unrecognizable one, if the name of the firm is making say sometimes hurt to the particular religion, or the name of the particular business is hurting someone, say if that is the case, the goodwill will not be increased. So the name and reputation of the firm is also one point where the goodwill is going to be determined. And the another factor affecting the goodwill is the credit facility. Credit facility ಅಂದ್ರೆ ಉದ್ದರಿಯ ಸೌಲಭ್ಯ. ಯಾವ ವ್ಯವಹಾರ ಹೆಚ್ಚು ಹೆಚ್ಚು ಉದ್ದರಿಗಳನ್ನು ಕೊಡುತ್ತೋ ಅಂತ ಸಂಸ್ಥೆ ಹೆಸರು ಸಾಮಾನ್ಯವಾಗಿ ಬೆಳೀತಾ ಹೋಗುತ್ತೆ. Say the credit facility is nothing but the business should sell their product or render their service on two bases, cash basis and credit basis. If the more credit facilities are given to the customers or consumers, automatically the sales turnover will be more and automatically goodwill will be increased. So that is also a factor. And the another and last factor affecting the goodwill is the quality of the product and services. If a business is producing very hygienic product, very qualitative product, and the quality, the quantity is more,
and they are rendering good services before sales or after sales. Say these are called as the quality of the business or the quality of service and product. See, of course, there are many and a number of factors which are determining or affecting the value of goodwill, but for our remembrance purpose, I have taken only 5 factors which are affecting the goodwill. Okay, let us move to the another factor called the need for valuation of goodwill. Need for valuation of goodwill. ಕೀರ್ತಿ ಮೌಲ್ಯವನ್ನು ಯಾವ ಉದ್ದೇಶಕ್ಕಾಗಿ ಕಂಡುಹಿಡಿಯಬೇಕು, ಗುಡ್ವಿಲ್ನ ಯಾವಾಗ ಕಂಡುಹಿಡಿಯಬೇಕು, ಕಾಲ್ಡ್ ದ ನೆಸೆಸಿಟಿ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. See, of course, the necessary arise in number of times. As far as our syllabus concerned, as far as admission under the chapter admission, we are taking only few points in which the valuation of goodwill arises. Okay, the first necessary to calculate goodwill is when the partnership firm is sold. It means the business is sold to someone. Under that case, the valuation of goodwill is arising. And the second circumstances is when a new partner is admitted, and another one is when a partner is retired from the partnership firm, and when a partner is died, and partnership firm is undergoing for amalgamation scheme. Say, on these various cases, the valuation of goodwill arises. So, goodwill ಅನ್ನು ಯಾವ ಸಂದರ್ಭದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಕಂಡುಹಿಡಿಯಬೇಕು ಅನ್ನೋದಕ್ಕೆ ನಾನು 4 ರಿಂದ 5 ಸಂದರ್ಭಗಳನ್ನ ತಗೋತಾ ಇದ್ದೀನಿ. ಒಂದು, ಪಾಲುಗಾರಿಕಾ ಸಂಸ್ಥೆಯನ್ನ ಬೇರೆ ಸಂಸ್ಥೆಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕೀರ್ತಿ ಮೌಲ್ಯವನ್ನು ಕಂಡುಹಿಡಿಯಬೇಕಾಗುತ್ತೆ. ಎರಡನೇ ಸಂದರ್ಭ, ಹೊಸ ಪಾಲುದಾರ ಆಗಮನ ಆಗುವಾಗ ಹೊಸ ಪಾಲುದಾರ ಹಳೆ ಪಾಲುದಾರರಿಗೆ ಗುಡ್ವಿಲ್ ನ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲೂ ಕೂಡ ಗುಡ್ವಿಲ್ ನ ಕಂಡುಹಿಡಿಯಬೇಕಾಗುತ್ತೆ. ಇನ್ನು ಮೂರನೇದು, ಯಾವುದಾದ್ರೂ ಒಬ್ಬ ಪಾಲುದಾರ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದಾಗ ನಿವೃತ್ತಿ ಹೊಂದುವಂತಹ ಪಾಲುದಾರರಿಗೆ ಕೀರ್ತಿ ಮೌಲ್ಯವನ್ನು ಕೊಟ್ಟು ಕಳಿಸಬೇಕಾಗತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಗುಡ್ವಿಲ್ ವ್ಯಾಲ್ಯೂಯೇಷನ್ ಅರೈಸಸ್. ಅಂಡ್ ಇನ್ನೊಂದು, ಸಂಸ್ಥೆಯಲ್ಲಿರ್ತಕ್ಕಂಥ ಪಾಲುದಾರ ಮರಣವನ್ನು ಹೊಂದಿದರೆ ಅಥವಾ ಅಕಾಲಿಕ ಮೃತ್ಯುವನ್ನು ಹೊಂದಿದರೆ ಆ ಸತ್ತು ಹೋದ ಪಾಲುದಾರನ ವಾರಸುದಾರರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕೀರ್ತಿ ಮೌಲ್ಯವನ್ನು ಕೊಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಕೀರ್ತಿ ಮೌಲ್ಯವನ್ನು ಕಟ್ಟುವಂತ ಅವಶ್ಯಕತೆ ಇರುತ್ತೆ. ಇನ್ನೊಂದು ಸಂದರ್ಭ ಅಂದ್ರೆ ಪಾಲುಗಾರಿಕಾ ಸಂಸ್ಥೆಗಳು ಒಂದಕ್ಕೊಂದು ಸಮ್ಮಿಲನ ಆಗುವಂತಹ ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪಾಲುಗಾರಿಕಾ ಸಂಸ್ಥೆಗಳು ಒಂದಾಗಿ ಒಂದು ದೊಡ್ಡ ಸಂಸ್ಥೆಯನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಅಮಾಲ್ಗಮೇಷನ್ ಆಫ್ ಪಾರ್ಟ್ನರ್ಶಿಪ್ ಅಂತೀವಿ. ಇಂತಹ ಸಂದರ್ಭದಲ್ಲಿ ಕೂಡ ನಾವು ಗುಡ್ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ದ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ದ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ or valuation methods. Valuation methods of goodwill. ಅಂದ್ರೆ ಕೀರ್ತಿ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ಎಷ್ಟು ವಿಧಾನಗಳಿದಾವೆ, ಎಷ್ಟು ಪ್ರಕಾರಗಳಿದಾವೆ. ಸೇ there are 3 types of valuation method for the valuation of goodwill. There are 3 methods. Methods for valuation of goodwill consist in 3 methods. One is average profit method. Average profits method. Second is super profits method. And third one is capitalization method. Capitalization of profit method. There are 3 methods for the purpose of calculation of goodwill we may consider. First method to determine the goodwill is average profit method. Second is super profits method, and third one is capitalization profit method. But as far as PUC second year and our syllabus is concerned,
only first method is to be applied, and these two methods are not applied for calculation. Of course, methods we should remember, but the practical problems will be given only under the average profits method. 2 marks question, sometimes 5 marks question, sometimes say in 15 marks question, goodwill calculation will be given under the average profit method only. Okay, I am rubbing the later two methods because our syllabus consisting only one method, average profits method. Under this method, how goodwill is going to calculate? Say under this method, the goodwill is valued or calculated for the agreed years of purchases of the past years or previous years average profit. I repeat, 2 marks question, what is average profit method? Average profit method means under this method the value of goodwill is determined based on the agreed number of years purchases of the last or previous years average profits. Okay, it means goodwill is calculated under this method as average profits into number of years purchases. See, this is called agreed number of years. Average profit need to be calculated. Sometimes in question paper, average profit will be given. If average profit not given, we need to determine it. Number of years purchase will be given. How many years to purchase, the average profit will be given. If the average profit is not given, we should calculate it. Average profits equals to total profits of the last years divided by total number of years. This formula should be applied if the average profit is not given in the question paper. See, according to the agreement, the 4 years profit is given. Say the total of 4 years profit divided by 4, because 4 years profit is given, so we should divide the 4. So if you apply this formula, you will get the average profit. Understand? Say goodwill equals to average profits into number of years purchase. If the average profit is not given, you should apply this formula. The total profits of the previous year's profits divided by number of years, or total number of years. So this method we should consider, and goodwill to be calculated by applying this simple formula. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಗುಡ್ವಿಲ್ ಅಂದರೆ ಏನು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಗುಡ್ವಿಲ್ ಅಥವಾ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಗುಡ್ವಿಲ್ ಅಂದರೆ ಯಾವ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು, ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ಯಾವ ಸಂದರ್ಭದಲ್ಲಿ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಮೆಥಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ 3 ಪ್ರಕಾರಗಳಿದ್ದಾವೆ, ಅವುಗಳನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇವಾಗ ಎವರೇಜ್ ಪ್ರಾಫಿಟ್ ಮೆಥಡ್ನಲ್ಲಿ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನೋಡೋಣ. Say practical problem 1. This question was asked in March 2019. Okay, practical problem number 1. Goodwill of the firm is valued at 2 years purchase of the average profit of the last 4 years. The total profit for last 4 years is 40,000. Calculate goodwill of the firm. Okay, how to calculate goodwill is given. Say 2 years purchase of last 4 years. And total profit of the last 4 years given. Okay, this is the answer. ಈ ಕೊಟ್ಟಿರೋ ಕ್ವಶನಲ್ಲಿ ಟೋಟಲ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years ಗಿವನ್. ಸೊ we are not required to calculate the average profit because total profit of the last 4 years is given, and simply we should go with average profit. Okay, first we should mention very neatly how to calculate average profit. Say average profit equals to total profits of the
4 years divided by 4. ಈ ಫಾರ್ಮುಲಾ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಟೋಟಲ್ ಪ್ರಾಫಿಟ್ ಈಸ್ ಅವೈಲೇಬಲ್. ಡೈರೆಕ್ಟ್ಲಿ ವಿ ಶುಡ್ ಕ್ಯಾಲ್ಕುಲೇಟ್ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು 40,000 divided by 4. So this is the average profit of the last 4 years, 10,000. Then we should apply goodwill formula. Goodwill equals to average profits into number of years purchase. Question parallel 2 years purchase of last 4 years average profit ಅಂತ ಕೊಟ್ಟಿದ್ದಾರೆ. So goodwill equals to average profit 10,000 into number of years purchase 2. So goodwill is rupees 20,000. So this is the answer for 2 marks or answer for 5 marks of the last question. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ನೀಟಾಗಿ ಅವರೇಜ್ ಪ್ರಾಫಿಟ್ ಫಾರ್ಮುಲಾ ಬರೀಬೇಕು, ಗುಡ್ವಿಲ್ ಫಾರ್ಮುಲಾ ಬರೀಬೇಕು. ಸೊ ಅಮೌಂಟ್ ಸಿಂಬಲ್ ಇರುತ್ತಲ್ಲ, ಅಮೌಂಟ್ ಸಿಂಬಲ್ನ ಕೂಡ ಮೆನ್ಷನ್ ಮಾಡಬೇಕು, ಅಂದರೆ ಆನ್ಸರ್ ನೀಟಾಗಿ ಮೂಡಿ ಬರುತ್ತೆ. ಸೊ ಮಾರ್ಕ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಗೋ ಥ್ರೂ ದ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. Okay students, this is second question. Goodwill of the firm is valued at 3 years purchase of the average profit of the last 5 years. The total profits for the last 5 years is 75,000. Calculate goodwill. ಓಕೆ, ಲಾಸ್ಟ್ ಇಯರು 2 ವರ್ಷ ಪರಿಚಯ ಇತ್ತು, ಈ ವರ್ಷ ಅಥವಾ ಈ ಕ್ವಶನಲ್ಲಿ 3 ವರ್ಷ ಪರಿಚಯ ಇದೆ. ಲಾಸ್ಟ್ ಕ್ವಶನಲ್ಲಿ 4 ವರ್ಷದ ಟೋಟಲ್ ಪ್ರಾಫಿಟ್ ಇತ್ತು, ಈ ಕ್ವಶನಲ್ಲಿ 5 ವರ್ಷದ ಪ್ರಾಫಿಟ್ ಇದೆ. ಓಕೆ, ವಿ ಶುಡ್ ಸಾಲ್ವ್ ದಿಸ್ ಕ್ವಶನ್. ಓಕೆ ಸ್ಟೂಡೆಂಟ್, ದಿಸ್ ಇಸ್ ದ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಸೊ ಈ ಕ್ವಶನಲ್ಲಿ ಟೋಟಲ್ ಪ್ರಾಫಿಟ್ ಆಫ್ 5 years ಗಿವನ್. ಸೊ ಎವರೇಜ್ ಪ್ರಾಫಿಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಟೋಟಲ್ ಪ್ರಾಫಿಟ್ ಆಫ್ ದ ಲಾಸ್ಟ್ 5 years divided by 5. So 75,000 divided by 5, we will get 15,000 average profit of the last 5 years. Then we should calculate goodwill. Goodwill formula is average profits into number of years purchases. Okay, average profit already we have determined 15,000 into 3 years purchase. Okay, first question ಅಲ್ಲಿ 2 years purchase ಇತ್ತು, ಈ question ಅಲ್ಲಿ 5 years purchase ಇದೆ. So average profit 15,000 into number of years purchase 3 years. So goodwill equals to rupees 45,000. ಸೊ ಹೀಗೆ ಕ್ವಶನ್ನ ಸಾಲ್ವ್ ಮಾಡಬೇಕು. ಕ್ವಶನ್ ಸರಿಯಾಗಿ ಓದ್ಕೊಂಡು ಆನ್ಸರ್ ಬರೀಬೇಕಾದಾಗ ಅವರೇಜ್ ಪ್ರಾಫಿಟನ್ನು ನೀಟಾಗಿ ಬರೆದು ಬಾಕ್ಸ್ನಲ್ಲಿ ಬರೀಬೇಕು. ಗುಡ್ವಿಲ್ ಈಕ್ವಲ್ಸ್ ಟು ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ನೀಟಾಗಿ ಬರೆದು ಬಾಕ್ಸ್ನ ಬರೀಬೇಕು. ಸೊ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕಂಡಿಡ್ತೀವಿ. ಓಕೆ, ಈ ಥರ ಕ್ವಶನ್ಸನ್ನು PUC ಸೆಕೆಂಡ್ ಇಯರ್ 2 ಮಾರ್ಕ್ಸಿಗೆ ಕೇಳ್ಬೋದು, ಕೆಲವು ಸರಿ 5 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ 50 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಬೇಕಾದಾಗ ಅಂಡ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಗುಡ್ವಿಲ್ ಅನ್ನೋ ಒಂದು ಪಾಯಿಂಟನ್ನು ನಾವು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾದಾಗ ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಬರುತ್ತೆ. ಓಕೆ, ಈ ಕ್ವಶನ್ಸನ್ನು ಟ್ರೈ ಮಾಡಿರಿ. ಇಂಥದ್ದೇ ಇನ್ನೂ ಸ್ವಲ್ಪ ಕ್ವಶನ್ಸನ್ನು ಓಲ್ಡ್ ಕ್ವಶನ್ ಪೇಪರಲ್ಲಿ ಸರ್ಚ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಥ್ಯಾಂಕ್ ಯು.